ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಸುರಪುರದ ದಿವಂಗತ ಶಾಸಕರಾದ ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯಕ್ ಅವರಿಗೆ ಸುರಪುರ ಮತ್ತು ಹುಣಸಗಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ನುಡಿ ನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಯಾದಗಿರಿ ಜಿಲ್ಲೆಯ ಸುರಪುರ ಮತಕ್ಷೇತ್ರದ ದಿವಂಗತ ಶಾಸಕರಾದ ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯಕ್ ಅವರಿಗೆ ಸುರಪುರ ಮತ್ತು ಹುಣಸಗಿ ಬ್ಲಾಕ್ ಕಾಂಗ್ರೆಸ್ ಘಟಕದಿಂದ ನುಡಿ ನಮನ ಕಾರ್ಯಕ್ರಮವನ್ನು ವಸಂತ ಮಹಲ್ನಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಭಾಗವಹಿಸಿದ್ರು. ಕನಕ ಗುರುಪೀಠದ ಶ್ರೀ ಪ್ರಸನ್ನಾನಂದ ಮಹಾಸ್ವಾಮಿ ಮಾತನಾಡಿ, ದಿವಂಗತ ಶಾಸಕ ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯಕ್ ಅವರನ್ನ ನೋಡೋಕೆ ನಂಗೆ ಬಹಳ ಚಂದ. ಅವರ ಮೀಸೆ ರಾಜಮನೆತನದ ಮುಖಭಾವ ನೋಡೋಕೆ ನನಗೆ ಬಹಳ ಇಷ್ಟ ಅಂತ ಅಂದ್ರು. ರಾಜಕಾರಣಿಗಳು ನಾನ್ ನೋಡಿದ ಹಾಗೆ ಜಾತಿ ಧರ್ಮದ ಜಗಳವನ್ನ ರಾಜಕಾರಣಕ್ಕೆ ಬಳಸಿಕೊಳ್ತಾರೆ. ಆದ್ರೆ ವೆಂಕಟಪ್ಪ ನಾಯಕ ಅವರು ಈ ತರ ಯಾವತ್ತೂ ಮಾಡಲಿಲ್ಲ. ಎಂತಹ ಸಮಸ್ಯೆಯನ್ನ ಕೂಡ ಬಗೆಹರಿಸ್ತಾ ಇದ್ರು ಅಂತ ಗುಣಗಾನವನ್ನ ಮಾಡಿದ್ರು. ನಾನು ಮಠಕ್ಕೆ ಬಂದಾಗ ರಾಜಾ ವೆಂಕಟಪ್ಪ ನಾಯ್ಕ ಅವಾಗ ಬರ್ತಾ ಇದ್ರು. ನಿಮ್ಮ ನೋಡಕ್ಕೆ ನನಗೆ ಖುಷಿ, ನಿಮ್ಮ ಮೀಸೆ ನೋಡಕ್ಕೆ ನನಗೆ ಖುಷಿ ಅಂತ ನಾನು ಮುಕ್ತವಾಗಿ ಹೇಳ್ತಾ ಇದ್ದೆ. ಆ ಮೀಸೆ ಮತ್ತೆ ಆ ಮುಖಭಾವ, ರಾಜ ಮನೆತನದ ಮುಖಭಾವ, ನೀವು ಹೀಗೆ ಇರಬೇಕು ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೆ. ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪಗೌಡ ದರ್ಶನಾಪುರ್, ರಾಜಾ ವೆಂಕಟಪ್ಪ ನಾಯಕ ಅವರು ನನ್ನ ಆತ್ಮೀಯರು, ಯಾರೂ ಊಹಿಸಿರಲಿಲ್ಲ ಹೀಗೆ ಆಗುತ್ತೆ ಎಂದು. ನಾನು ವೆಂಕಟಪ್ಪ ನಾಯಕ್ ಅವರನ್ನ ಏಕಕಾಲಕ್ಕೆ ವಿಧಾನಸೌಧದಲ್ಲಿ ಪ್ರವೇಶ ಮಾಡಿದ್ವಿ. ನೇರ ನಿಷ್ಠುರವಾಗಿರುವ ವ್ಯಕ್ತಿ ಅಂತ ತಿಳಿಸಿದ್ರು. ನುಡಿ ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜಾ ವೇಣುಗೋಪಾಲ್ ನಾಯಕ ಅವರು ತಂದೆಯನ್ನ ನೆನೆದು ಭಾವುಕರಾದ್ರು. ನಾವು ತಂದೆಯನ್ನ ಕಳೆದುಕೊಂಡಿದ್ದೇವೆ. ನಮಗೆ ನೀವೇ ತಂದೆ ತಾಯಿಯಂದಿರು, ಅಣ್ಣ ತಮ್ಮಂದಿರು. ನಮ್ಮನ್ನ ಕೈ ಬಿಡಬೇಡಿ, ನಿಮ್ಮ ಸೇವೆ ಮಾಡುವ ಅವಕಾಶ ಕೊಡಿ ಅಂತ ತಿಳಿಸಿದ್ರು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಹುಣಸಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ದಂಡೀನ್ ಮಾತನಾಡಿ, ದಿವಂಗತ ಶಾಸಕ ರಾಜಾ ವೆಂಕಟಪ್ಪ ಅವರು ನಮ್ಮನ್ನ ಅಗಲಿ 21 ದಿನಗಳು ಕಳೆದಿವೆ. ಅವರು ಸರಳ ಸಜ್ಜನಿಕೆಯ ನಾಯಕ. ಚಿಕ್ಕ ಮಕ್ಕಳು ಹೋದ್ರೂ ಪ್ರೀತಿ ಸೌಜನ್ಯತೆಯಿಂದ ಮಾತನಾಡಿಸುವಂತಹ ವ್ಯಕ್ತಿ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಬಸರೆಡ್ಡಿ ಪಾಟೀಲ್ ಅನಸೂರ, ಮರಿಗೌಡ ಹುಲಿಕಲ್, ರಾಜಶೇಖರ್ ಪಾಟೀಲ್ ವಜ್ಜಲ್, ಚಂದ್ರಶೇಖರ್ ದಂಡೀನ್, ನಿಂಗರಾಜ್ ಬಾಚಿಮಟ್ಟಿ, ರಮೇಶ್ ದೊರೆ ಅಲ್ದಾಳ, ಮಹಾದೇವಿ ಹಿರೇಮಠ್, ಭೀಮರಾಯ ಮೂಲಿಮನಿ, ಯಮನೂರಿ ದೊರೆ, ರಾಜನ ಕೊಳೋರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಹಾಗೂ ಸಾವಿರಾರು ಜನ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 26 ಕನ್ನಡ, ಯಾದಗಿರಿ. ಓಂ ಅಂದ್ರೆ ಗುರುಭ್ಯೋ ನಮಃ. ದೈವ ಭಕ್ತರು, ಸ್ವಾತಂತ್ರ್ಯ ಹೋರಾಟಗಾರರ, ರಾಜಮನೆತನದಲ್ಲಿ ಜನಿಸಿ ಜಾತಿ ಭೇದ ಪಕ್ಷ ಭೇದ ಮಾಡದೆ ಸಮಾಜದ ಸೇವೆ ಮಾಡಿ ನ್ಯಾಯ ಮಾರ್ಗದಲ್ಲಿ ಸಾಮಾನ್ಯರನ್ನು ಗುರುತಿಸಿ ನೆನಪು ಉಳಿಯುವ ಸಾರ್ಥಕ ಬದುಕನ್ನು ಪೂರೈಸಿ ಆಕಸ್ಮಿಕವಾಗಿ ನಮ್ಮೆಲ್ಲರಿಗೂ ಅನಾಥ ಭಾವ ಮೂಡಿಸಿ ದೈವಾಧೀನರಾದ ಸುರಪುರದ ಧಣಿಯಾದ ರಾಜ ಶ್ರೀ ವೆಂಕಟಪ್ಪ ನಾಯಕರೇ, ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಓಂ ಗುರುಭ್ಯೋ ನಮಃ. ಈ ತಾಲೂಕಿನ ಅಧಿದೇವತೆ ನಮ್ಮ ವೇಣುಗೋಪಾಲ ಸ್ವಾಮಿಯ, ಮೌನೇಶ್ವರನ, ಸೋಮನಾಥನ, ಕೊಡೇಕಲ್ ಬಸವಣ್ಣನ, ಇನ್ನಿತರ ಎಲ್ಲ ದೈವಗಳನ್ನ
ಈ ರಾಜಮನೆತನದ ಅಂಗಳದಲ್ಲಿ ಸ್ಮರಿಸಿಕೊಂಡು ರಾಜ ವೆಂಕಟಪ್ಪ ನಾಯ್ಕ ಅವರ ನುಡಿನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಪರಮ ಪೂಜ್ಯ ವರದಾನೇಶ್ವರ ಮಹಾಸ್ವಾಮೀಜಿಗಳವರಲ್ಲಿ, ಕೊಡೆಕಲ್ಲಿನ ಪೂಜ್ಯರಲ್ಲಿ, ಕಡ್ಲೆಪ್ಪನವರ ಮಠದ ಪೂಜ್ಯರಲ್ಲಿ, ಅಮ್ಮಾಪುರದ ಪೂಜ್ಯರಲ್ಲಿ, ಇನ್ನಿತರ ಎಲ್ಲ ಪೂಜ್ಯರಲ್ಲಿ, ಸಚಿವರು ಆದಂತಹ ಈ ಭಾಗದ ಹಿರಿಯರಾದ ಶರಣಬಸಪ್ಪ ದರ್ಶನಪುರ ಅವರಲ್ಲಿ, ಕುಟುಂಬದ ಎಲ್ಲ ಬಂಧುಗಳಲ್ಲಿ, ಸಮಸ್ತ ಬಂಧುಗಳಲ್ಲಿ ಶರಣಾರ್ಥಿಗಳು. ನಾನು ಮಠಕ್ಕೆ ಬಂದಾಗ ರಾಜ ವೆಂಕಟಪ್ಪ ನಾಯ್ಕ ಅವಾಗ ಬರ್ತಾ ಇದ್ರು. ನಿಮ್ಮ ನೋಡಕ್ಕೆ ನನಗೆ ಖುಷಿ, ನಿಮ್ಮ ಮೀಸೆ ನೋಡಕ್ಕೆ ನನಗೆ ಖುಷಿ ಅಂತ ನಾನು ಮುಕ್ತವಾಗಿ ಹೇಳ್ತಾ ಇದ್ದೆ. ಆ ಮೀಸೆ ಮತ್ತೆ ಆ ಮುಖಭಾವ, ರಾಜ ಮನೆತನದ ಮುಖಭಾವ, ನೀವು ಹೀಗೆ ಇರಬೇಕು ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೆ. ತಾಲೂಕಿನಲ್ಲಿ ಏನೇ ಘಟನೆಗಳು ಜಾತಿಗಳ ನಡುವೆ ಆದರೆ ಬೇರೆ ಕಡೆಗೆ ಅವುಗಳನ್ನ ರಾಜಕಾರಣಿಗಳು ಲಾಭಕ್ಕೆ ಬಳಸ್ಕೊಳ್ತಾರೆ. ಜಾತಿಗಳ ನಡುವೆ ಆದಂತಹ ಕಲಹಗಳನ್ನ ರಾಜಕಾರಣಿಗಳು ಗುಂಪುಗಾರಿಕೆ ಮಾಡಿ ಲಾಭಕ್ಕೆ ಬಳಸ್ಕೊಳ್ತಾರೆ. ಆದರೆ ನಿಮ್ಮ ಧಣಿ, ಸುರಪುರದ ಧಣಿ, ಅದಕ್ಕೆ ಯಾವತ್ತೂ ಅವಕಾಶ ಮಾಡಿಕೊಟ್ಟಿದ್ದು ನಾನು ನೋಡಿಲ್ಲ. ಹಾಗಾಗಿ ವಿಶೇಷವಾದಂತಹ ಪ್ರೀತಿ ಅವ್ರ ಮೇಲೆ. ಈಗ ಹೇಳ್ತಾ ಇದ್ರಲ್ಲ, ನ್ಯಾಯ ನಿಷ್ಠೂರಿ, ಆಗುತ್ತೆ ಅಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ. ತಪ್ಪು ಮಾಡಿ ನಾ ಈ ಮನೆಗೆ ಬಂದ್ರೆ, ಮೋಸ ಮಾಡಿ ಈ ಮನೆಗೆ ಬಂದ್ರೆ ನಾನು ಪಾರಾಗ್ಬೋದು ಅಂತ ಅಂದ್ಬಿಟ್ಟು ಯಾರು ಅಂದ್ಕೊಂತಿರ್ಲಿಲ್ಲ. ತಪ್ಪು ಮಾಡಿದ್ನಪ್ಪ ಧಣಿ ಬೈತಾನೆ. ಹಾಗಾಗಿ ಇಂಥ ರಾಜಕಾರಣಿಗಳು. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.